ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCUB ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತೇಳಿ ಕೆಲವೊಂದಷ್ಟು ಗ್ರಾಸ್ ಟೋಟಲ್ ಇನ್ಕಮ್ಸ್ ಪಾಯಿಂಟ್ ಔಟ್ ಮಾಡಿ ಅಂತೇಳಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ನಮಗೆ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಸೊ ಎಕ್ಸಾಮ್ದಲ್ಲಿ ಮೇ ಬಿ 10 or 15 ಮಾರ್ಕ್ಸ್ಗೆ ಕೇಸ್ ಸ್ಟಡಿ ಕೂಡ ಕೇಳ್ಬೋದು. NEP ಇವಾಗ NEP ಸಿಲೆಬಸ್ ಇದೆಯಲ್ಲ, ಸೊ ಅದಕ್ಕೆ ಸೊ ಇಲ್ಲಿ ಕೆಲವೊಂದಷ್ಟು ಇನ್ಕಮ್ಸ್ ಬರ್ತವೆ. ನೆಕ್ಸ್ಟು ಇವು ಯಾವ ಇನ್ಕಮ್ಸು ಎಕ್ಸಾಮ್ಷನ್ ಹಾಕವೆ ಅಥವಾ ಎಕ್ಸಾಮ್ಟೆಡ್ ಹಾಕವಲ್ಲ, ಸೊ ಆ ಇನ್ಕಮ್ಸನ್ನು ನೀವು ನಿಮ್ಮ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ತಾ ಇರಲಿಲ್ಲ ಗ್ರಾಸ್ ಟೋಟಲ್ ಇನ್ಕಮ್ದಲ್ಲಿ ಅವನು ಕೆಲವೊಂದಷ್ಟು ಇನ್ಕಮ್ಸನ್ನು ತೆಗೆದುಕೊಳ್ಬಾರ್ದು. ಸೊ ಫಸ್ಟ್ ನೋಡಿ, ನೋಟ್ ಅಂತ ಹೇಳಿ ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ಆ್ಯಂಡ್ ಇನ್ಕಮ್ ಫ್ರಾಮ್ UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆರ್ ಟ್ಯಾಕ್ಸೇಬಲ್ ಅಂತ ಹೇಳ್ತಾರೆ. ಸೊ ಈ ಥರ ಏನಾದರೂ ನಿಮ್ಮ ಪ್ರಾಬ್ಲಮ್ದಲ್ಲಿ ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ಆ್ಯಂಡ್ ಇನ್ಕಮ್ ಫ್ರಾಮ್ UTI ಅಂತ ಕೊಟ್ಟರೆ ಅಂದರೆ ಅದನ್ನು ನೀವು ಪ್ರಾಬ್ಲಮ್ದಲ್ಲಿ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ಸೊ ನೋಟ್ ಇದು ಫಸ್ಟ್ ಅದು ನೋಟ್ ಮಾಡ್ಕೊಡಿ. ಆ್ಯಂಡ್ ಸೆಕೆಂಡ್ ನೋಟು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಟೆಡ್ ಇನ್ಕಮ್. ಸೊ ಈ ಥರ ಏನಾದರೂ ಇನ್ಕಮ್ಸ್ ನಿಮ್ಮ ಪ್ರಾಬ್ಲಮ್ದಲ್ಲಿ ಏನಾದರೂ ಕೊಟ್ಟರೆ ಅಂದರೆ ಆವಾಗ ನೀವು ಯಾವುದೇ ಕಾರಣಕ್ಕೂ ಇವನ್ನ ತೆಗೆದುಕೊಳ್ಳಬಾರ್ದು. ಕೆಲವೊಂದಷ್ಟು ಲಿಮಿಟ್ ಇದೆ, ಕೆಲವೊಂದಷ್ಟು ಲಿಮಿಟ್ ಇಲ್ಲ. ಸೊ ಇಲ್ಲಿ ಎಕ್ಸಾಮ್ಟೆಡ್ ಇನ್ಕಮ್ಸ್ ಅಂತ ಇದೆಯಲ್ಲ, ಫಸ್ಟ್ ನೋಡಿ, ರೆಮಿಟೆನ್ಸ್ ಆ್ಯಂಡ್ ಬ್ರಾಟ್ ಇನ್ ಟು ಇಂಡಿಯಾ ಶಾಲ್ ನಾಟ್ ಬಿ ಟ್ಯಾಕ್ಸೇಬಲ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಈ ಥರ ನಿಮ್ಮ ಪ್ರಾಬ್ಲಮ್ದಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಅದನ್ನ ತೆಗೆದುಕೊಳ್ಳಬೇಡಿ. ನೆಕ್ಸ್ಟ್, ಪಾಸ್ಟ್ ಇಯರ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಇಂಡಿಯಾ ಈಸ್ ನಾಟ್ ಟ್ಯಾಕ್ಸೇಬಲ್ ಇನ್ ದ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ದಲ್ಲಿ ಅದು ಟ್ಯಾಕ್ಸೇಬಲ್ ಆಗೋದಿಲ್ಲ ಅಂತ ಹೇಳ್ತಾರೆ ಫಾರಿನ್ ಇನ್ಕಮ್ಸು. ಸೊ ಅದನ್ನು ಕೂಡ ನೀವು ಏನು ಮಾಡಬಾರ್ದು, ತೆಗೆದುಕೊಳ್ಳಬಾರ್ದು. ಯಾವಾಗ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಪಾಯಿಂಟ್ ಔಟ್ ಮಾಡ್ತಿರಲ್ಲ, ಗ್ರಾಸ್ ಟೋಟಲ್ ಇನ್ಕಮು ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು ಆ್ಯಂಡ್ ನಾನ್ ರೆಸಿಡೆಂಟ್ ಅಂತೇಳಿ ಒಂದು ಫಾರ್ಮ್ಯಾಟ್ ಇದೆ. ಸೊ ಆ ಫಾರ್ಮ್ಯಾಟ್ ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಿವಿಯಸ್ ವಿಡಿಯೋದಲ್ಲಿ ಆ ಫಾರ್ಮ್ಯಾಟ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನ ಫಾರ್ಮ್ಯಾಟ್ ನೀವು ನೋಡ್ಬೋದು. ಸೊ ಫಾರ್ಮ್ಯಾಟ್ ನೋಡಿ, ಫಾರ್ಮ್ಯಾಟ್ದಲ್ಲಿ ನಾವು ಯಾವುದು ಸಪೋಸ್ ಈಗ ರೆಸಿಡೆಂಟ್ ಇದೆ, ಅದಕ್ಕೆ ಯಾವುದು ಟ್ಯಾಕ್ಸೇಬಲ್ ಆಗುತ್ತೆ, ಇನ್ಕಮ್ ಫಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ ಇದೆಯಲ್ಲ, ಸೊ ಅಲ್ಲಿ 5 ಹೆಡ್ಸ್ ಇದೆ ನೋಡಿ. ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತೇಳಿ ಈ ಥರ ಇದು ಫಸ್ಟ್ ಹೆಡ್ಡು. ಈ ಥರ ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ಕೆಲವೊಂದಷ್ಟು ಇನ್ಕಮ್ ಹೆಡ್ ಇದ್ದಾವೆ, 5 ಹೆಡ್ ಇನ್ಕಮ್ಸ್ ಅದಾವೆ. ಸೊ ಅವನ್ನೆಲ್ಲ ನೋಡಿ ಒಂದು ಸೆಕೆಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಸೊ ಇವಾಗ ಈ ಥರ ಇವೇನು ಎಕ್ಸಾಮ್ಟೆಡ್ ಇನ್ಕಮ್ ಅದಾವಲ್ಲ, ಇವೇನಾದರೂ ನೀವು ಪ್ರಾಬ್ಲಮ್ದಲ್ಲಿ ಬಂದರೆ ಇವನು ತೆಗೆದುಕೊಳ್ಬಾರ್ದು. ನೆಕ್ಸ್ಟ್ ನೋಡಿ, ಥರ್ಡ್ ಪಾಯಿಂಟ್ ಏನಿದೆ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಈಸ್ ಎಕ್ಸಾಮ್ಟೆಡ್ ಅಪ್ ಟು 3,500. ಪೋಸ್ಟ್ ಆಫೀಸ್ದಲ್ಲಿ 3,500 ಫಾರ್ ಇಂಡಿವಿಜುವಲ್ ಅಂತ ಹೇಳ್ತಾರೆ. ಸಪೋಸ್ ಏನಾದರೂ ಇಂಡಿವಿಜುವಲ್ಸ್ ಇದ್ದರೆ 3,500 ತನಕ ಅವರಿಗೆ ಎಕ್ಸಾಮ್ಷನ್ ಇದೆ ಅಥವಾ ಎಕ್ಸಾಮ್ಟೆಡ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್, ಆ್ಯಂಡ್ ಜಾಯಿಂಟ್ ಅಕೌಂಟ್ ಅಂತ ಹೇಳಿ 7,000 ಪರ್ ಎನಮ್ಗೆ ಜಾಯಿಂಟ್ ಅಕೌಂಟ್ 7,000 ಅಷ್ಟು ಮಾತ್ರ ಅವ್ರಿಗೆ ಎಕ್ಸಾಮ್ಷನ್ ಆಗುತ್ತೆ. ಸೊ ಈ ಥರ ಕೇಸಸ್ ನಿಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ನೋಡಿ. ಆಲ್ರೆಡಿ ನಾವು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೇವೆ ನೋಡಿ. ರಿಸಿಪ್ಟ್ ಫ್ರಾಮ್ HUF ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ಫುಲ್ಲಿ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10(2). ಸೊ ಸಪೋಸ್ ಏನಾದರೂ ಪ್ರಾಬ್ಲಮ್ನಲ್ಲಿ HUF ಅಂತ ಹೇಳಿ ಕೊಟ್ಟರೆ ಅಂದರೆ ಮೆನ್ಷನ್ ಮಾಡಿರ್ತಾರೆ, ರಿಸಿಪ್ಟ್ ಫ್ರಾಮ್ HUF at rupees ಎಷ್ಟೋ ರುಪೀಸ್ ಅಂತ ಹೇಳ್ತಾರೆ, ಬಟ್ ಅದು ಪ್ಯೂರ್ಲಿ ಎಕ್ಸಾಮ್ಟೆಡ್. ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ UTI ಅಂತ ಇದೆಯಲ್ಲ, ಸೊ ನೆಕ್ಸ್ಟ್ ಅದು ಎಕ್ಸಾಮ್ಟೆಡ್. ನೆಕ್ಸ್ಟು ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 10(1) ಅಂತ ಹೇಳಿ ಅಗ್ರಿಕಲ್ಚರ್ ಇನ್ಕಮು. ನೆಕ್ಸ್ಟ್, ಗಿಫ್ಟ್ ರಿಸೀವ್ಡ್ ಈಸ್ ಎಕ್ಸಾಮ್ಟೆಡ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ಯಾಲ್ರಿ ರಿಸೀವ್ಡ್ ಫ್ರಾಮ್ UN ಅಂತ ಹೇಳ್ತಾರೆ. ಸೊ ಈ ಥರ ಇನ್ಕಮ್ಸ್ ಬಂದರೆ ಅವನ್ನ ತೆಗೆದುಕೊಳ್ಳಬೇಡಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ 1 by 1 ಸಾಲ್ವ್ ಮಾಡಿದ್ದೇವೆ ನೋಡಿ. ಆಲ್ರೆಡಿ ಕೆಲವೊಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ, ಇನ್ನೂ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸ್ದಲ್ಲಿ ಕಂಟಿನ್ಯೂ ಮಾಡೋಣ.